ತಂದೆಯಿಂದ ದುಡ್ಡು ಕೇಳಬೇಕು, ತಂದೆಯಿಂದ ಆಸ್ತಿ ಕಿತ್ಕೋಬೇಕು ಅಂತ ಮಗ ಪ್ಲ್ಯಾನ್ ಮಾಡಿದ್ರೆ ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಡ್ರಾಮಾ ಮಾಡ್ಬೋದು. ಮಗ ತಂದೆಯ ಆಸ್ತಿಗಾಗಿ ಏನೆಲ್ಲ ಮಾಡಿದ್ದಾನೆ ಗೊತ್ತಾ? ಇಲ್ಲಿ ವಿಚಿತ್ರ ಪ್ರಕರಣ ಇದು. ಈ ವಿಚಿತ್ರ ಪ್ರಕರಣಕ್ಕೆ ಇಡೀ ಮಂಡ್ಯ ಬೆಚ್ಚಿ ಬಿದ್ದಿದೆ. ಅಪ್ಪನ ಆಸ್ತಿಗಾಗಿ ಮಗನ ಬಹುದೊಡ್ಡ ಡ್ರಾಮಾ ಇದು. ತನ್ನ ಅಪ್ಪನನ್ನೇ ಒಂದು ರೀತಿಯ ವಿವಸ್ತ್ರಗೊಳಿಸುವ ರೀತಿಯಲ್ಲಿ ಫೋಟೋ ಎಡಿಟ್ ಮಾಡಿದ್ದ. ಅಪ್ಪನ ಫೋಟೋನನ್ನು ಎಡಿಟ್ ಮಾಡಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ. ತಂದೆಗೆ ಟ್ರ್ಯಾಪ್ ಮಾಡಲು ಹೋಗಿ ಹಳ್ಳಕ್ಕೆ ಬಿದ್ದಿದ್ದಾನೆ ದಾರಿ ತಪ್ಪಿದ ಮಗ. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಅವನು ಸತೀಶ್. ಹಣ ಕೇಳಿದಾಗ ಕೊಡಲ್ಲ ಅಂತ ಹೇಳಿ ಅಪ್ಪನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಪ್ರಣವ್ 25 ವರ್ಷ. ಸತೀಶ್ ತಂದೆ, ಪ್ರಣವ್ ಮಗ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾರೆ. ಸತೀಶ್ಗೆ ದುಡ್ಡು ಕೇಳಿದಾಗ ಅಪ್ಪ ಕೊಟ್ಟಿಲ್ಲ. ಹೀಗಾಗಿ ಅಪ್ಪ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ದು. ಪ್ರಣವ್ 25 ವರ್ಷ ಅವನಿಗೆ. ವಾಟ್ಸಪ್ ಗ್ರೂಪ್ಗೆ ಅಪ್ಪನ ಅಶ್ಲೀಲ ಫೋಟೋ ಕಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಫೋಟೋಗೆ ಅಶ್ಲೀಲ ಚಿತ್ರ, ವಾಯ್ಸು ಎಡಿಟ್ ಮಾಡಿ ಕಳಿಸಿದ್ದ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು. ತನ್ನ ಮಗ ಸೇರಿ ಯಾರೋ ಆ ಮಗನಿಗೆ ಇಂಥ ಕೆಟ್ಟ ಐಡಿಯಾ ಕೊಟ್ಟು ಪ್ರಚೋದನೆ ಕೊಟ್ಟರೋ ಅಂಥವರ ವಿರುದ್ಧ ಕೂಡ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆರೋಪಿಗಳಾದ ಪ್ರಣವ್, ಮಹೇಶ್, ಈಶ್ವರ್, ಪ್ರೀತಮ್ ಇಷ್ಟು ಜನರನ್ನು ಕೂಡ ಬಂಧಿಸಿದ್ದಾರೆ. ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾರು ನನ್ನ ಜೊತೆಲಿದ್ರು ಅಂಥವರೇ ಜೊತೆಗೆ ಪ್ರಚೋದನೆ ಕೊಟ್ಬಿಟ್ಟು ಇಲ್ಲಿ ಮದ್ದೂರು ರವಿ ಅಂತ ಒಬ್ಬ ಇದ್ದಾರೆ, ಹಳೆ ಹೋಟ್ಲಿಗೆ ಬೈದಿ ಪಕ್ಕದಲ್ಲಿ ಮನೆ ಬಿದ್ದಿದೆ. ಅವರು ನಮ್ಮ ಮನೆ ಹಾಳು ಮಾಡಿದ್ರು, ಅವ್ರ ಜೊತೆಗೆ ಸೇರಿದ್ರು. ಒಬ್ಬ ಸುನೀಲ್ ಕುಮಾರ್ ಅಂತ ಇದ್ದಾನೆ, ಸ್ವಾಮಿಗೌಡರು, ಅವನ ಜೊತೆಗೆ ಸೇರ್ಕೊಂಡು ಅವನೇ. ನೆಕ್ಸ್ಟ್ ಅವ್ರದ್ದು ಏನೇನು ಪಾತ್ರಗಳು ತೋರಿಸಿ ಇಂಪ್ಲೇಟ್ ಮಾಡ್ತೀವಿ, ಅವ್ರನ್ನ ಸೇರ್ಪಡೆಗೊಳಿಸ್ತೀವಿ. ಮತ್ತು ಸುಪ್ರೀತ್ ಅಂತ ನಮ್ಮ ಅಕ್ಕನ ಮಗ, ನಮ್ಮ ಅಣ್ಣನ ಮಗ ವರುಣ್ ಅಂತ, ನಮ್ಮ ಅಣ್ಣ ಎಲ್ಲವೂ ಸೇರ್ಕೊಂಡು ನಂದೊಂದು 30 ಕೋಟಿ ಆಸ್ತಿ ಹೊಡಿಬೇಕು ಅಂತ ಅಂದ್ಬಿಟ್ಟು ಪಿತೂರಿ ಮಾಡಿ ಅವರೆಲ್ಲ ಸೇರಿ ಇವನು 5 ಕೋಟಿ ಕೊಡಿದವರು ಈ ಥರ ಬಿಡ್ತೀನಿ ಅಂತ ಎಲ್ಲರೂ ವಾಟ್ಸಪ್ ಹಾಕಬತ್ತಿದ್ದ. ನಾವು ತಡೆದು ಸಮಾಧಾನವಾಗಿ ಇದ್ದು ಕಂಪ್ಲೇಂಟ್ ಕೊಡಬಾರ್ದು ಅಂತ ಮೊನ್ನೆ ದಿವಸ 31ನೇ ತಾರೀಕು 8:30 ಗಂಟೆಯಲ್ಲಿ ಉದಯ್ ಅವರ ಪುರಸಭೆ ವಾಟ್ಸಪ್ ಗ್ರೂಪ್ಗೆ, MLA ಅವರ ಗ್ರೂಪ್ಗೆ ಹಾಕಿ ಇವರು ಈಶ್ವರನ ಕೈಲಿ ಹೇಳಿ ಅಪ್ಲೋಡ್ ಮಾಡಿಸಿ. ರವಿ ಏನು ಇದಕ್ಕೆಲ್ಲ ಕುಮ್ಮ ಕೊಟ್ಟಿರೋದು. ಹಳೆ ಹೊಟ್ಟೆ ಶ್ರೀನಿವಾಸನ ಮಗ ರವಿ ಅಂತ ವಿಡಿಯೋ ಅಪ್ಲೋಡ್, ಖಾಸಗಿ ವಿಡಿಯೋಗಳನ್ನ ಯಾವುದೋ ಒಂದು ಮಹಿಳೆ ಚಿತ್ರನ ಸೇರಿಸಿ ನನಗೆ ಎಡಿಟ್ ಮಾಡಿ ಕೆಲವು ಮಾಫ್ ಮಾಡಿ ಕೆಲವೊಂದನ್ನ ಆಡಿಯೋ ಕರೆಗಳನ್ನ ಜೊತೆಗೆ ಸೇರಿಸಿ ಮದ್ದೂರಿನ ಸೂರ್ಯನ ಸರದಾರ ಅಲ್ಲ, ಮದ್ದೂರಿನ ಸೂಳೆಯ ಸರದಾರ ಅಂತ ಹಿಂದೆ ಇರೋದನ್ನ ಅದನ್ನು ಸೇರಿಸಿ ನನ್ನ ಬಗ್ಗೆ ನಾನು ಇಡೀ ಮದ್ದೂರು ತಾಲೂಕಲ್ಲ ಇಡೀ ಕರ್ನಾಟಕದಲ್ಲಿ 9 ಲಕ್ಷ ಮನೆ ಕೊಟ್ಟವರಲ್ಲಿ ನಾವೇ ಮೊದಲಿಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ಯಾರು ಇದ್ದರೆ ನಮ್ಗೆ ಗೊತ್ತಿಲ್ಲ. ನಾವೇ ಮೊದಲಿಗೆ ಅಂತ ಅಂದ್ಕೊಂಡಿದ್ದೀವಿ. 9 ಲಕ್ಷಕ್ಕೆ ಡಬಲ್ ಬೆಡ್ರೂಮ್ಸು, ಜಾಗ ಮನೆಗಳು ಸೇರಿಕೊಟ್ಟಿದ್ದೀವಿ. ಆ ಬಗ್ಗೆ ಇಡೀ ಜಿಲ್ಲೆಗೆ ಗೊತ್ತು, ಕರ್ನಾಟಕಕ್ಕೂ ಗೊತ್ತು. ಇಂಥದ್ದೊಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಅಪಪ್ರಚಾರ ಮಾಡಿ ಅದರಲ್ಲಿ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ಸೇರಿಕೊಂಡು ಈ ಥರ ದುಡ್ಡು ಆಸ್ತಿ ಹೊಡಿಬೇಕು ಈ ಥರ ಅಂತೇಳಿ, ನಮ್ಮ ಸ್ವಾಗತ ಆಸ್ತಿ ಹೊಡಿಬೇಕು ಅಂತೇಳಿ ಇವನು ಮಗನೂ ಸೇರಿಸ್ಕೊಂಡು ಏನಾರು ಮಾಡಿ ಬ್ಲಾಕ್ ಮೇಲ್ ಮಾಡ್ಕೊಂಡು ಇವನಿಗೂ ದುಡ್ಡು ಬೇಕಿತ್ತು, ದುಡ್ಡು ಕಳ್ಕೊಂಡಿದ್ದೆ. ಅವನು ಎಷ್ಟು ಒಳ್ಳೆ ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಅವ್ರ ಅಮ್ಮ ಎಲ್ಲ ಸೇರಿ ಇದು ಪಿತೂರಿ ಮಾಡಿ ಎಲ್ಲರೂ ಮಾಡಿದ್ದಾರೆ ಈ ಕೆಲಸಗಳನ್ನ. ಅದರೆಲ್ಲ ನೆಂಟರು ಕೂಡ ಸೇರಿದ್ರು ಇದು ವಿಚಾರಕ್ಕೆ ಪಿತೂರಿ ಮಾಡೋಕ್ಕೆ. ಮಗನ ಸಪೋರ್ಟಾಗಿ ನಿಂತ್ಕೊಂಡು ಅವ್ರು ಏನು ಇದು ಮಾಡ್ಕೊಂಡಿಲ್ಲ. ಆಯಮ್ಮನ್ನು ಸರ್ಕಾರಿ ಕೆಲಸದಲ್ಲೇ ಇದ್ದಾರೆ. ಎಷ್ಟೋ ಹೈಸ್ಕೂಲ್ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್ ಟೀಚರು, ಅವರು ಕೂಡ ಅದಕ್ಕೆ ಸಪೋರ್ಟಾಗಿ. ನಾನು ರಾಣೇಶ್ವರ ಬಿಲ್ಡರ್ಸ್ ಆ್ಯಂಡ್ ಟೌನ್ಶಿಪ್ ಡೆವಲಪರ್ಸ್ನ MD. ನಾನು ಮದ್ದೂರು ಟೌನಲ್ಲಿ 30 ವರ್ಷದಿಂದ ವಾಸ ಇದ್ದೀನಿ. ನಾನು ಕಡಿಮೆ ದುಡ್ಡಲ್ಲಿ ಮನೆ ಕಟ್ಟಿ ಮಾರಾಟ ಮಾಡುವಂಥ 9 ಲಕ್ಷಕ್ಕೆಲ್ಲ ಮನೆ ಕೊಟ್ಟಿದ್ದೀನಿ. ನನ್ನ ಮಗನ ಹೆಸರಿಗೆ ಒಂದು 6 ಕೋಟಿ ಆಸ್ತಿ ಮಾಡಿದ್ದೆ. ಅದರೊಂದು 2 ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡವನೇ. ಈ ಜೂಜಿಗೆ ಬಿದ್ದು, ಶೇರ್ ಮಾರ್ಕೆಟು, ಸಿನಿಮಾ ಶೋಕಿಗೆ ಬಿದ್ದು, ಇನ್ನೊಂದು 4 ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋರ್ಟಲ್ಲಿ ಇಂಪ್ಲೀಟ್ಗೆ ಅರ್ಜಿ ಹಾಕೊಂಡೆ ಅವನ ಹೆಸರಲ್ಲಿ ಇದ್ದದಕ್ಕೆ. ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ಸ್ವರಿತ ಪ್ರಾಪರ್ಟಿ. ಅದಕ್ಕೆ ಏನು ಮಾಡ್ದೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವಿಡಿಯೋ ಬಿಡ್ತೀನಿ, ನೀವು ದುಡ್ಡು ಕೊಡಲಿಲ್ಲ ಅಂದರೆ 5 ಕೋಟಿ ನಾನು ಸಿನಿಮಾ ತೆಗಿಬೇಕು, ಅದು ಬೇಕು, ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡೋ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡಿ ಒಂದು ವಿಡಿಯೋನ ಅದನ್ನು ಕೆಲವು ಇದನ್ನು ಮಾರ್ಕ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಈಶ್ವರ್ ಬಿನ್ ಮರಿಯಪ್ಪ ಮತ್ತು ಇದಕ್ಕೆಲ್ಲ ಬಹುದೊಡ್ಡ ಇದಕ್ಕೆ ಕಾರಣ ಕುಮ್ಮಕ್ಕೆ ಕೊಟ್ಟಿದ್ದು ಗುಂಡಾ ಅಲಿಯಾಸ್ ಮಹೇಶ, ಒಳಗೆರೆಹಳ್ಳಿ ಗ್ರಾಮದವನು. ನಾವು ಕರೆಸಿ ಬರಲಿಲ್ಲ ಅಂದರೆ ನೀವು TB ಸರ್ಕಲ್ ಬನ್ನಿ, ನಾವು 50 ಜನ ಇದ್ದೀವಿ, 100 ಜೊತೆ ಕೊಡಲಿಲ್ಲ ಅಂದರೆ ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ 5 ಕೋಟಿ ಕೊಡಲೇಬೇಕು ಅಂತೇಳಿ ಧಮಕಿ ಹಾಕಿ ನಮಗೆ ಈ ಥರ ಇದು ಮಾಡಿರ್ತಾರೆ. ನಿಮ್ಗೆ ಏನಾದರೂ ಮಾಡೇ ಮಾಡ್ತೀವಿ ಅಂತ.
ಅದಕ್ಕೆ ನಾನು ಬಂದು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದೀನಿ. ಅವರು ಕೋರ್ಟ್ಗೆ ಹೋದಾಗ ಬೇಲ್ ತಗೊಳ್ಳೋಕ್ಕೆ ರಿಜೆಕ್ಟ್ ಆಗಿ ನಿನ್ನೆ ಕಸ್ಟಡಿಗೆ ಹೋಗಿದ್ದಾರೆ ಸರ್, ಜೈಲಿಗೆ ಹೋಗಿದ್ದಾರೆ, ಮಂಡ್ಯ ಜೈಲಿಗೆ. ಏನು ಮಾನಹಾನಿದೆ? ಮಾನಹಾನಿ ಅಂದರೆ ನನ್ನ ಖಾಸಗಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯಾರ್ದೋ ಪಾಪ ಮಹಿಳೆ ಇದು ಫೋಟೋಗಳೆಲ್ಲ ಹಾಕೊಂಡು ಎಡಿಟ್ ಮಾಡಿಟ್ಕೊಂಡು ಒಂದು ಆಡಿಯೋ ರೆಕಾರ್ಡನ್ನು ಬಿಟ್ಟು, ಯಾರು ನಿಮ್ಮ ಮಗನ? ನಮ್ಮ ಮಗ ಮಾಡಿಸಿರೋದು ಬೇರೆಯವ್ರ ಕೈಲಿ, ಈಶ್ವರನ್ನು ಅಪ್ಲೋಡ್ ಮಾಡಿರೋದು. ಇನ್ನು ಬೇರೆಯವರು ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನೆಕ್ಸ್ಟು ಅದನ್ನು ತನಿಖೆಯಲ್ಲಿ ಕಂಡುಹಿಡಿದು ಅವ್ರಿಗೂ ಅದನ್ನು ಇದಕ್ಕೆ ಸೇರ್ಪಡೆಗೊಳಿಸ್ಕೋತಾರೆ. ಅದು ಮಾಡ್ತಾರೆ, ಪೊಲೀಸು ಠಾಣೆಯವ್ರು ಮಾಡ್ತಾರೆ ಅದನ್ನ. ಈಗ ಅವನು ಇದರಿಂದ ಅವನು ಇದ್ಕೊಂಡು ಮತ್ತು ಇದಕ್ಕೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು ಮಹೇಶ್ ಆಲೇಸ್ ಗುಂಡ ಒಳಗೆರೆಹಳ್ಳಿ. ಪೂರ್ತಿ ಅವನೇ, ನಾನು ಇದನ್ನು ಬನ್ನಿ, ಯಾರು ಮುಟ್ಟಾರೆ ನಿಮ್ಮನ್ನ, ನಾನು ಇದನ್ನು ಬನ್ನಿ ದುಡ್ಡು ವಸೂಲಿ ಮಾಡಿಕೊಡ್ತೀನಿ, ವಸೂಲಿ ಮಾಡ್ತೀನಿ ಅಂತ ಧಮಕಿ ಹಾಕೊಂಡು ನನ್ನ ಮಗನ ಜೊತೆಗೆ ಸೇರಿ ನನ್ನ ಮಗನ ಪ್ರಚೋದನೆ ಕೊಟ್ಟವನು. ಅವನು ನಮ್ಮ ಹತ್ರನೇ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಇದು ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತ ಕಾಣಿಸುತ್ತೆ. ಮಗ ಮತ್ತು ತಾಯಿ ತಂದೆ ಜೊತೆಗೆ ಒಂದು ಫ್ಯಾಮಿಲಿ ಡಿಸ್ಪ್ಯೂಟನ್ನು ಆಸ್ತಿಗಾಗಿ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಅದು ಕೊಡದೆ ಹೋದಾಗ ಈ ರೀತಿ ದಾರಿ ತಪ್ಪಿದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಇಂಥ ವಿಚಿತ್ರ ಐಡಿಯಾಗಳಿದ್ದಾವಲ್ಲ, ತಂದೆಯಿಂದ ದುಡ್ಡು ಕಿತ್ಕೊಳ್ಬೇಕು ಅಂತ ತಂದೆಯ ಮಾನ ಮರ್ಯಾದೆನೇ ಹರಾಜು ಹಾಕುವಂಥ ನೀಚ ಮಟ್ಟದ ಕೆಲಸಕ್ಕೆ ಹೋಗ್ತಾರಲ್ಲ, ಇಂಥವ್ರಿಗೆ ಏನು ಹೇಳಬೇಕು ಅಂತ? ಇದೊಂಥರ ವಿಚಿತ್ರ ಕಥೆ ಇದು. ಇಲ್ಲಿ ತಂದೆ, ಮಗ, ಹೆಂಡತಿ, ತಾಯಿ ಮತ್ತು ಮಗ ಒಗ್ಗಟ್ಟಾಗಿದ್ದಾರೆ. ತಂದೆ ಆಸ್ತಿಗಾಗಿ ಕೇಳ್ತಾ ಇದ್ದಾರೆ. ತಂದೆ ಹೇಳಿಕೆಯಲ್ಲಿ ಒಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ, ಕಡಿಮೆ ಬಜೆಟ್ನಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಗಳನ್ನು ಕಟ್ಟಿಕೊಟ್ಟು ಸೂರು ಕಲ್ಪಿಸಿಕೊಳ್ಳಬೇಕು ಅಂತ ಅನ್ನಿಸ್ಕೊಳ್ಳುವಂಥ ಕನಸಿರುತ್ತಲ್ಲ, ಆ ಕನಸನ್ನು ನನಸು ಮಾಡಿದಂಥ ವ್ಯಕ್ತಿ. ಹೀಗಾಗಿ ಒಂದು ಸ್ವಲ್ಪ ಪಾಪ್ಯುಲಾರಿಟಿ ಇದೆ, ಹಣ ಇದೆ, ಇದೆಲ್ಲವೂ ಕೂಡ ಸ್ವಯಾರ್ಜಿತ. ಒಂದು ವೇಳೆ ಪಿತ್ರಾರ್ಜಿತ ಆಗಿದ್ದರೆ ಅದನ್ನು ಕಾನೂನು ಪ್ರಕಾರ ಪಡೆದುಕೊಳ್ಳಲಿಕ್ಕೆ ಪ್ರಣವಾಗಲಿ ಅವರ ಪತ್ನಿ ಆಗಲಿ ಮುಂದಾಗಬಹುದಾಗಿತ್ತು. ಆದರೆ ಇಲ್ಲಿ ಸ್ವಯಾರ್ಜಿತ ಆಗಿರುವ ಕಾರಣಕ್ಕಾಗಿ ಬೇರೆ ದಾರಿ ಕಂಡಿಲ್ಲ. ಹೀಗಾಗಿ ಸ್ವಂತ ತಂದೆಯ ವಿಡಿಯೋಗಳನ್ನು ಹೇಳಿ ನಾವು ಯಾವ ಕಾಲದಲ್ಲಿದ್ದೀವಿ, AI ಕಾಲದಲ್ಲಿದ್ದೀವಿ, ತದ್ರೂಪಿ ದಿಟ್ಟು ಹಾಗೆ ಕ್ರಿಯೇಟ್ ಮಾಡಿ ಅದನ್ನು ಹರಿಬಿಡುವಂಥ ಕಾಲದಲ್ಲಿದ್ದೀವಿ. AI ಕಾಲದಲ್ಲಿ ಏನು ಬೇಕಾದ್ರೂ ಸಾಧ್ಯ. ಈಗ ಯಾವ ಮುಖನ ಹೆಂಗೆ ಬೇಕಾದ್ರೂ ತೋರಿಸ್ಲಿಕ್ಕೆ ಸಾಧ್ಯ, ಯಾವ ವ್ಯಕ್ತಿನ ಹೆಂಗೆ ಬೇಕಾದ್ರೂ ಪೋರ್ಟ್ರೇ ಮಾಡಲಿಕ್ಕೆ ಸಾಧ್ಯ. ಇಂಥ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಎಡಿಟ್ ಮಾಡಿ ಅಶ್ಲೀಲವಾಗಿರೋ ರೀತಿಯಲ್ಲಿ ವಿಡಿಯೋಗಳನ್ನು ತೋರಿಸಿ ದುಡ್ಡು ಕೊಡ್ತೀಯಾ ಬಿಡ್ಲಾ ಅನ್ನುವ ರೀತಿಯಲ್ಲಿ ಬೆದರಿಕೆ ಒಡ್ಡಿದ್ದಂಥ ವ್ಯಕ್ತಿ ಇದೀಗ ಜೈಲಲ್ಲಿದ್ದಾನೆ. ತಂದೆಯೇ ಮಗನ ವಿರುದ್ಧ ದೂರು ಕೊಟ್ಟು ಮಗನನ್ನು ಜೈಲಿಗೆ ಕಳಿಸಿದ ಉದಾಹರಣೆ ಇದು.